ರೂಪಾಯಿ. ಇದೆಲ್ಲ ಭೀಮಸೇನ ಪತ್ರಿಕೆ ಏನು ಮಾಡುತ್ತೆ? ಬಾಗಿಲರು ಶಾರದಾಂಬೆಗೆ ಶರಣ. ಹಿಂದಕ್ಕೆ ಮಾಡಿರುವ ದೇವತರ ಪುರಾಣ ನರಮಾನವರು ನಮ್ಮನ್ನು ಮರೆಯಲು ಶಾಸ್ತ್ರವನ್ನು ಮಾಡಿ ಸಂಪೂರ್ಣ ಜಾಣ ದೇವ. ಊರು ಒಳಗಿನ ಜನರೆಲ್ಲರೂ ಊರು ಬಿಟ್ಟಲು ಹೋದರು ಸಹಿತ ತಾನು ಊರು ಬಿಡದಂತೆ ಗಟ್ಟಿಯಾಗಿ ಶಪಥವನ್ನು ಮಾಡಿ ಕುಳಿತುಕೊಂಡಂತ ಊರು ಬುಡ್ಡೇಗಲಕ್ಕೂ ಮಾಡುವ ನಾನು ಶರಣ. ಜಾಣ ದೇವ, ಪತಿವ್ರತೆ ಸ್ತ್ರೀಯಳಾದ ಸೀತೆಯನ್ನು ಕರೆದುಕೊಂಡು ಬರಲು ಹೋದಾತನ ಬಾಲಕ್ಕೆ ಬೆಂಕಿ ಹಚ್ಚಿದವರ ಲಂಕವನ್ನು ಸುಟ್ಟು ತಾನು ಸುಡದಂತೆ ಬಾಲವನ್ನು ಸುತ್ತಿಕೊಂಡು ಅಂಗೈವಳಿಗೆ ಬೆಟ್ಟವನ್ನು ಹೊತ್ತುಕೊಂಡು ದೊಡ್ಡದೊಂದು ಪರ್ವತ ಮೇಲೆ ಕುಳಿತುಕೊಂಡಂತ ಹಣ್ಣು ಕಾಣಲಾರದ ಕುರಡಿ ಅಂಜನಿ ದೇವಿ ಪುತ್ರನಾದ ಆಂಜನೇಯ ಮಾಡಿದ ನಾನು ಶರಣ.
ಶಿರಗುಪ್ಪ ತಾಲೂಕು ಗುಂಡಿಗನೂರು ಗ್ರಾಮದ ರೈತರು ಕಲ್ಲು ಮುಳ್ಳು ತುಳಿಯುತ್ತಾ ಕಾಸರದೊಳ ಬದುಕು ಮಾಡುವ ಸಮಯದಲ್ಲಿ ಅವರಿಗೆ ಯಾವ ತೊಂದರೆಯೂ ಬಾರದಂತೆ ಸುಖ ಸಂಪತ್ತು ಕೊಟ್ಟಂತ ಗುಂಡಿಗನೂರು ಗ್ರಾಮದಲ್ಲಿರುವ ಈರನ್ನ ತಾಳ್ಮೆ ಮಾಡಿದ ನಾನು ಶರಣ ಸುಂಬರೆಂಬ ತನ್ನ ರಕ್ತದ ಎಡಪಾಡಿಗೆ ತುಳಿದುಕೊಂಡಂತ ಆ ರಕ್ತದ ಎಡೆಯನ್ನು ತಿವುದು ರಕ್ತದ ಎಡೆ ರಕ್ತವನ್ನು ಕುಡಿದಂತ ರಾಜಾಣ ದೇವ ಗುಂಡಿಗನೂರು ಇರುವಂತ ರಾಜಾಣ ದೇವ ಗುಂಡಿಗನಲ್ಲಿರುವಂತ ಆದಿಶಕ್ತಿ ಸುಂಕಮ್ಮ ದೇವಿಗೆ ಮಾಡಿ ನಾನು ಶರಣ ಶಿವ ಶರಣಂ ದೇವ ಜಂಬವೈರಿಗಳ ಸಂಭ್ರಮಕ್ಕೆ ಎಂಬ ಒಡೆದ ತುಂಬೆದ್ದ ನೆಂಬ ಕೀರ್ತಿನಿ ತಮ್ಮನೆ ಮುಖ ಬಿಂಬಾಯಮಾನವನ್ನು ನೋಡಿ ನನಗೆ ದೇವ ರೈತರನ್ನೆಲ್ಲ ಭಾವದಿಂದ ಗೆದ್ದ ಸೌಖ್ಯ ಸೌಂದರ್ಯ ಸೌಕರ್ಯ ವಿಜಯೋತ್ತು ಗರಿಸಿ ವಿಲಾಸ ವೈಭವದಿಂದ ಈ ಭದ್ರಾಸನಕ್ಕೆ ಬಂದ ಉದ್ದದ್ದು ವೀರ ನಮ್ಮ ಸತ್ಯಕ್ಕೆ ದಾರ ನೀನಾರ ಬಟ ನೋಡು ನನ್ನ ಬಟ ಓಹೋ ದೇವ ನಾವು ದಾರಂದರೆ ಬಂಡಿಗಾಲಿಯ ಬರುವ ಹಳಿ ಹೆಣ್ಣ ಮಕ್ಕಳ ಕೈಯಾಗುವ ಹಸಿರು ಗಾಜಿನ ಬಳಿ ಮಾರ್ಚ್ ತಿಂಗಳಲ್ಲಿ ಬರುವ ಮುಂಗಾರು ಮಳಿ ಆ ಮಳೆಗೆ ತುಂಬಿ ಹರಿಯುವುದು ತುಂಗಾಭದ್ರಾ ಬಳಿ ಅಂತ ಒಳನೀರನ್ನು ಹರಿಸಿ ಹತ್ತ ಹಸಿರಾದ ಬೆಳೆಯನ್ನು ಬೆಳೆಸಲು ಸಾರ್ವಜನಿಕರು ಇದ್ದಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಹೊಲಿದೆಯೇ ಎಲ್ಲ ಈ ಸಾರಥಿ ನಾವು ದಾರಂದರೆ ಸಾವುದಾರ ದೇವ ಶ್ರೀಮಸ್ತ ಮಸ್ತ ಸುರುಳಿಕಲು ನಿಸ್ತೂಲ ಕಾಂಚನ ಮುಕಟಕ ರಾಮ ಪ್ರತ್ಯುಕ್ತ ಪ್ರತ್ಯುಕ್ತ ರತ್ನರಿ ಎತ್ತಪರ ಮಹಾರಾಜಮಾನ ಸಾಧಾರತೆ ಭೂಪತಿ ಚರಣ ದುರ್ಕಣ ಎಂದ ದುರ ತರಂಗಿನ ಪಡೆದ ಮದು ಕೈಟ ಬರಮ್ಮಡಿದ ಧೋಳಿರೆ ಪಿರಗಳಂ ಚಕ್ಕರಂದ ಕಡೆದ ಭಕ್ತರಂ ಬೇಡ ರಮ್ಮನಂ ಪಡೆದ ಈ ದ್ವಾರಕಾವತಿ ನಗರಂ ಪಡೆದ ರಾಮ ಚಕ್ರವರ್ತಿ ಬಲಪು ಜೋದ ಪಟ್ಟದಾನೆಂತ ಮೆರೆಯುವ ಜಗದ್ರತ್ನ ಬೇಕರ ಲಕ್ಷ್ಮೀ ವಸಿಕರ ಸಾಲತರ ಸುಗುಣ ನಿಶ್ಚಯಾದವೇನ ಶ್ರೀ ಕೃಷ್ಣ ಮೈಮನವರ ನೆಕ್ಕೆ ಎಡೆತೊಡೆದೊಳ್ಳೆನ ನಗತ್ತು ಹೋದ ಭೀಕ್ಷ್ಮ ರಾಜಕನ ಕುಮಾರಿ ರುಕ್ಮಾಲಕದ ನಂ ತಂಗೆ ಕನಕಕ್ಕದರಾಗಿ ಭೂಪತಿ ರುಕ್ಮಣಿ ಅಮ್ಮನವರ ಗರ್ಭಾಕ್ಷಿ ರಾಜಿಗೆ ತಾರಾಪತಿಯಂತೆ ಬಲದೋಳ ಬಲ ಪತ್ತನಂತೆ ಶಾಂತದ ಶ್ರೀ ಕೃಷ್ಣನಂತೆ ಹೇಳೋದಂಗನಿಂದ ಮರೆಯುವ ರಾಧಾರತೆ ಭೂಪತಿ ಎನ್ನಯ ಕಟಕಣ್ಣಿನ ಕಟಾಕ್ಷ ಮಾತುಗಳು ಯಾವತ್ತೂ ತಂಗಳು ಒಪ್ಪೆಗಳು ಹಠರಾಜಗಳು ತಮ್ಮ ತಮ್ಮ ಇಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚಿನ ಸಮಾನ ಎಂಬ ಕಲ್ಲಕರಿಗೆ ಭೂಯ ಮುಕ್ತ ದೇಶಾನ ಧರಿಸಿದರು ಭೂಪತಿ ಚಂದ್ರನೇ ಶ್ವೇತಾ ಛತ್ರಂ ಗಾಳಿಯನ್ನ ಕರೆದೊಯ್ದರ್ಶಿ ಧನಸ್ಸು ಚಂದ್ರನೆಯನ್ನ ಸೋದರ ಮಾವ ವಸಂತ ರಾಜನೇ ಪಟ್ಟದ ಪ್ರಧಾನಿ ಅತ್ತಿನೇ ಚಿಂತಿನೇ ಪತ್ನಿನೇ ಚಂದಿನೇ ಈ 4 ಜಾತಿ ಸ್ತ್ರೀಯರೇ ನನ್ನ ಕಾಲುಗಳ ಸ್ತ್ರೀಯರ ಕಟಗಣ್ಣಿನ ಕಟಾಕ್ಷ ಕೈವಳಿಗಿನ ಅಲ್ವಾ ಸರಿ ಮಾತಿನ ಗಿಣಿಯೇ ನಾನೇ ಇರುವ ಕುರಂಗ ಮಾವಿನ ಮರಗಳೇ ಎನ್ನಾನುಗಳು ಚಂದ್ರನೇ ಶ್ವೇತಾ ಛತ್ರಾಂ ರಾಯನ್ನ ಕರೆದೋದರ್ಶಿ ಧನಸ್ಸು ಭೃಂಗಮಳಿ ಪಂಕ್ತಿಯ ಧನುರಾಚ ಸ್ತ್ರೀಯರ ಕುಂಭ ಕುಚಂಗಳೆಂಬ ಚಕ್ರವರ್ಧೆಂಗಳೇ ಚಂದ್ರದ ಚಕ್ರ ರಾಧಾರತೆ ಭೂಪತಿ ಗೋಮಿತಿಲ್ಲ ತಾಂಗಿಯರ ವೈಯಾರ್ಯವೆಂಬ ಮಹಾಮಣಿ ಪೀಠದಳು ಕಮಲಾಕ್ಷರ ಮನಸ್ಸೆಂಬ ಮಹಾಮಂಟಪದವು ಶ್ರೀ ಜಗನ್ಮೋಹನ ಕೃತಿಯಿಂದ ನಾನೇ ಜೀತೇಂದ್ರ ಕಟ್ಟಿ ಬಂದನೇ ದೂರ ಸ್ತ್ರೀಯರನ್ನ
ಚಾತವೀರ್ಯಂ ಸರ್ನಾವತಕದ ಕಂಡ ಜಂಬಗಂಡ ಜಗತ್ಪತ್ತಿ ತಾನೋರ್ಗಂಡ ಪುಂಡರಿ ಕಾಸಲ್ ಕುಮಾರ ಧೀರಾಜ ಸಮೀರ ಹಲೇ ರಾಧಾರತೆ ಭೂಪತಿ ನಾಮಾಂಕಿತ ಉಂಟಾದ ಮನ್ಮಥ ಮಹಾರಾಯ ನೋಡುವರ ಕಣ್ಣಿಗೆ ಕೊಲುಚಾಯ ಇಲ್ಲಿ ಕುಳಿತಿರೋ ಸಭಾ ಸಜ್ಜನರ ಮೆಚ್ಚಿಕೊಟ್ಟ ನನ್ನ ಕರದೋಳಿ ಬರುವೆ ಈ ಮುತ್ತಿನ ತುರಾಯ ಬಡಿ 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 ತಂಬುದಾಯ ಮನ್ಮಥ ಮಹಾರಾಜರ ತಾವಾಗಲಿ ಈ ಸಭಾವಂತಿಕೆ ಬಂದ ಕಾರಣವೇ ದೇವ ದಿವ್ಯ ಪ್ರಭಾವ ಬರಿಯಲೈ ಸಾರತೆ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಮೊಪ್ಪುರಾಂತಕನ ಸಕ ತತ್ಪದೇನಾದ ನಮ್ಮಪ್ಪನ ಒಪ್ಪಿದಿಂದ ಕಲಿಸಿದ ಕಾರಣ ಬರೋಣವಾದ ಕಂಡಿಯ ಭಾರತೆ ತಿಳಿತೇನ ಬಂದ ಸಂಗತೆ ಒಳ್ಳೆಯ ಈ ಪಿಡಾರಂತರ ಜಾಗೃತಿ ₹500 ಕೊಡಗರ ಸಣ್ಣ ₹500 ಸಾಯಂಕಾಲ ಬಂಗಾರ ₹500 ತೆಗೆದುಕೊಂಡು ಶಾಖ ₹500 ಸಣ್ಣ ₹500 ಗಿಳಿಗದವರು ಯಮನಪ್ಪ ಸಿದ್ದಪ್ಪ ₹500 ಸಣ್ಣ ₹200 ಅದಕ್ಕೆ ಹೈರ್ ಮಾಡುತ್ತಾರೆ. ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ಅಹೋ ತಂದೆ ಅಹೋ ಕುಮಾರ ಇಂದಿನ ದಿನ ಹರಮಂದಿರದಲ್ಲಿ ಚಂದದಿಂದ ಪಕಡನಾಡ್ತಿರೋ ಸಮಯದಲ್ಲಿ ನಿಮ್ಮ ಕಡೆ ಚಾರಣೊಬ್ಬನ ಬಂದು ಕರಗಳಮ್ಮದಲ್ಲಿ ಮಾಡಿ ನಿಮ್ಮ ಪಿತನ ಅಪ್ಪನ ಯಾಗಿರಲು ತಪ್ಪದೆ ಬರಬೇಕಂದ್ರೆ ತಡ ಮಾಡಿ ಬರಬೇಕ ಅಹೋ ಜನಕ ಕುಮಾರ ಎನ್ನಂ ಕರೆಸಿದ ಕಾರ್ಯಗಳನ್ನ ಯಾವತ್ತು ಸಮಾಂತ ರಾಜರ ತಪ್ಪದೆ ಕಟ್ಟಳೆ ಪ್ರಕಾರ ಕೊಡಗಂ ಪಪ್ಪಂ ಪಡೆದೆ ತಬ್ಬಿ ಮಬ್ಬಿನಿಂದ ವಸ್ತುವರೆಗೆ ಅಹೋ ಜನಕ ಅಹೋ ಪುತ್ರ ಇಲ್ಲವೇ ಚಟ ಚಟ ಆತ್ಮರಾಜ ನಿನ್ನ ಪುತ್ರ ಪೌತ್ರನಾದ್ರೆ ಪ್ರತಿಬಿಂಬಿಸಿರೇಗೆ ಅಹೋ ಅಪ್ಪಯ್ಯ ತಪ್ಪದೆಯನ್ನ ಮುಂದೆ ಬೇಡ ಈ ಭೂಮಿ ಅಪ್ಪ ಸತ್ತರೆ ಬಾಪು ಬಾಪಿ ಮನ್ಮಥನೆಂಬ ವೀರ ನಾಮಾಂಕಿತ ಸಾರ್ಥಕವೇನೋ ಅಹೋ ಜನಕ ಅಹೋ ಕುಮಾರ ಸಾರ್ಥಕವೇನು ತಂದೆ ನೀನು ಖರ್ಚಿನ ತಕ್ಷಣ ನಾನು ಬಂದೆ ಆಜ್ಞೆ ಏನು ಮುಂದೆ ಪುತ್ರನೇ ಚೆನ್ನಾಗಿ ಕೇಳು ಅಹೋ ಜನಕ ಚೆನ್ನಾಗಿ ಹೇಳು ಹೌದವೇ?
ಉದ್ದೇಶವಾಗಿ ಕಮಲಾವತಿ ನಗರಕ್ಕೆ ಹೋಗಲು ನಡಿ ಬಾಲನೆ ಎನ್ನ ಮುದ್ದು ಮೋದ ಸುಕುಮಾರನೇ. ಆಹೋ ಮುರವರ್ಧನ ಯಾತವ ಕುಲವರ್ಧನ, ಈ ಸೃಷ್ಟಿಯೋடு ನಮ್ಮ ವೈಯಕ್ತಿದಾರ ಸಾಟಿ ಇಲ್ಲ. ಅಹೋ ಜನಕ, ಓ ಪುತ್ರ, ಈ ಕ್ಷಣ ಹೋಗಿ ನಿಮ್ಮ ಆದ್ರಿಂದ ಸಂತ ಮೊದಲಾದ ಅಕ್ಷರಿಂದಲೋ ಅಸ್ತಿನೇ ಚಿರ್ತಿನೇ ಪತ್ತಿನೇ ಶಂಕರ ಈ 4 ಜಾತಿಯ ಸ್ತ್ರೀಯರ ಕಾಲು ಬಲಂದ ಕೋಟಿ ಚತುರಂಗ ಬಲ ದಿಗ್ಗರಿಂದ ಕೈ ತುರಂಗದ ಬಂದಿಸೆ ಎನ್ನ ಬಂದವರ ತಗ ಮಾದರತವನ್ನೇರಿ ಚಂದದಿಂದ ಸಿದ್ಧ ನಾಗವರಣ ಶ್ರೀಪತಿ ಬರಡಿಗಳ ಕೌಳಿಕ ಮರದ ಬೇಗನೆ ಕಮಲಾವತಿ ನಗರಕ್ಕೆ ಹೋಗಲು ನೋಡಿ ಬಾಲನೆ ಎನ್ನ ಮುದ್ದು ಮೋದ ಸುಕುಮಾರನೇ. ಅಪ್ಪಯ್ಯ ನಿಮಿತ್ತ ಅಂತಾಗಲೇ ಈ ಕೃಷ್ಣಿಯೋಳ ಅತ್ಯಂತ ಕಡೆ ಸಂಭ್ರಮಿಸುವ ಕಮಲಾವತಿ ನಗರಕ್ಕೆ ಲಗ್ನ ಮಾಡಿಕೊಳ್ಳಕ್ಕೆ ಹೋಗುವ ನಾವು ಜಾಗ್ರತಿನ ಚಂದ್ರನ ಕರೆಸುವ ಅದೊಂದು ನಂಬರ್ ಬೃಂದಾವಳಿ ಪಂಕ್ತಿನಿಂದ ನಿರ್ಮಿತ ಕಬ್ಬಿನ ಬಿಲ್ಲನ್ನು ಎಲ್ಲರದೇವ ಮಕರಕ್ಕೆ ಆ ಬೆಳಿ ಕುರಂಗಿನಿಗೆ ಬಂದಿತು. ಬಾಪು ಈ ಭೂಮಿಯ ನಮ್ಮ ವೈಯಕ್ತಿದಾರ ಸಾಟಿಯಲ್ಲಿಂದ ಜಯಧ್ವನಿ ಮಾಡಿತ್ತು ಕಮಲಾವತಿ ನಗರಕ್ಕೆ ತಡ ಮಾಡಿದ ದ್ರವಿಡವನ್ನು ಬಿಡುವಂತೆ ನಾವು ಸಾರ್ತೆ ಬಳಗದವರು ಭೀಮ ಅರ್ಜುನರೇ ಇನ್ನೇತಕ್ಕೆ ತಡ ಈ ಪಡುವೆಯಲ್ಲಿ ಅತ್ಯಂತ ಕಡಕು ಸಂಭ್ರಮದಿಂದ ಸೋಲಿಸುವ ಅಮರೇಶ್ವರನ ಧ್ಯಾನವನ್ನು ಮಾಡುತ್ತ ತೆರಳುವಂತರಾಗಿರಿ. ಕಮಲಾವತಿಗೆ ಹೋಗಲ ಮಾಡಿ ವೀರರೇ ಮಹಾಸೂರರೇ
ಅಂದದ ಪೋರಿ ಒಳ್ಳಿ ನೋಡು ಜಾಡಿ ನಮ್ಮಾರಿ ಕೈವರು ಮಾನಿ ನನ್ನದಿ ಆ ಪುಟ್ಟ ಎದ್ದು ಬಾರಪ್ಪ ಪುಣ್ಯನವರು ಮಾವ ದೇವ ನಮ್ಮ ಗುಂಡಿಗೆ 100 ಗ್ರಾಮದ ದೇವಸ್ಥಾನದ ಆಂದವಲ್ಲಿ ಕಾರ್ಜುನ ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಬಂದಿ ಮಾಂಗಲ್ಯಪ್ಪ ಸ್ವಾಮಿಗೂ ದೇವ ಎನ್ನ ಮನೆಯ ಆರಾಧ್ಯ ದೈವರಾದ ಶ್ರೀ ಅರಕುಟೆಯೂರ ಭದ್ರೇಶ್ವರ ಸ್ವಾಮಿಗೂ ಮತ್ತು ಕುರುಗೋಡು ದೊಡ್ಡ ಬಸವೇಶ್ವರ ಸ್ವಾಮಿಗೂ ದೇವ ನಮ್ಮ ಗುರುಗಳಾದ ತ್ಯಾದಿಗಾಳ ಗಂಗಾಧರ ಸ್ವಾಮಿಗೂ ನಮ್ಮ ಬಯಲು ನಾಟಕದ ಮಾಸ್ಟರ್ ಆದ ರುದ್ರಪ್ಪ ಮಾಸ್ಟರ್ ಅವರಿಗೂ ನಮೋ ನಮೋ ದೇವ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಗುಂಡಿಗ್ನೂರು ಗ್ರಾಮದ ಸಹ ಪರಿವಾರರಿಗೂ ನಮೋ ನಮೋ ದೇವ ದೊಡ್ಡಡನೆ ಮೂರ್ಘಟಿ ಮಗರ ಅಮೃತ ಕಾರ್ಯಾಗ್ರದ ತಳಕ್ಕೆಂದು ಗೋರ್ಮಿಂದಿನಿಂದ ಜರುಗಿರುವ ಗಂಗಾಯುಧದ ಜಲಬೆಟ್ಟದ ನಡೆದರೆ ಗುಡಿ ಗುಡಿ ಕೆಂಪ ಸಿಂಹಧ್ವನಿಗೆ ಯಾವತ್ ಬ್ರಹ್ಮಾಂಡ ಕಟಕುವ ದಟ್ಟಣೆಂದು ಹೊಡೆಯುವ ಸಿಂಹಧ್ವನಿಗೆ ಯಾವತ್ತು ವೈದಿಕರ ಗರ್ಭವತಿ ದೇವ ಈಗ ಎನ್ನ ಎಡಬಲದ ಕುಡಿ ಮೀಸೆಯ ರೋಮ ಬಳಿಯ ಕಾಕತ್ಯ ಮಿಗಿಲಾಗಿ ಕುಲದ ಭವದ ಗತಿ ಐಡಿ ಎಂಬಿಡದ ನಡಿಗೆ ಸುತ್ತ ಬಂದ ವೀರನ ತಂದಕ್ಕದ ಆನಂದಿಗಳ ನೀನು ದಾರ್ಪಟ ಅವರನ್ನ ಅರ್ಪಟ ಓಹೋ ದೇವ ನಾವು ದಾರಂದರೆ ರಘುವನ್ನು ಓದಿಕೊಂಡು ಮುದುಕೆ ಮಕ್ಕಳಿಗೆ ಮನೆಕೊಂಡು ಯಜ್ಞನ ಮೇಲೆ ಕುಂದುಕೊಂಡು ಲಗ್ನಕ್ಕೆ ಹೋಗುವ ಈಕೆ ಸಾರ್ವಜನಿಕರಿದ್ದಾರೆ ದೇವ ಹೇಳ್ಕೊಂಡು ಬರಬೇಕು ನಮ್ಮ ನಾಮಾಂಕಿತವ ಹೇಗಲ್ಲ ಈ ಭಾರತಿ ಎಂಬ ನರುವಿನವೇ ದೇವ ದೃಢ ಭಾವದಿಂದ ನಮ್ಮ ನಾಮಾಂಕಿತವನ್ನು ಕೇಳಬೇಕೆಂಬ ಶಕ್ತಿ ಬಂದೇ ಬರದೆ. ಹೌದು ದೇವ ರಾಧಾರಣ ಭೂಪತಿ ಎತ್ತರ ಬಿಟ್ಟು ಕೇಳು ಕಲ್ಪಾಪ್ತಿ ಕಟುಪ ಎಂಕರಿಸಿ ಧಾರವಾಡಲ್ಲಿ ನಿಂದ ಅಡಿ ಇಡಲಿ ಈ ಭೂಮಿಯು ಗದಗದನೆ ನಡೆಯಿತು ಅರೆ ರುದ್ರ ಪ್ರತಾಪ ಮಣಿ ಗಣಗಳ ಮಣಿಯು ತಡೆಯಲಾದ ಚಟ ಎಂದ ಕಡೆಗೆ ತಿಳಿದು ಬಿದ್ದ ಪುಡಿ ಪುಡಿ ಹಾಗೆ ಹೋದರೆ ಚಲೋ
ವೀರಾದಿ ವೀರ ಕೌಂಡಿಕ ಮಹಾರಾಜರು ತಾವಾದರೆ ಈ ಸಮಾಧಾನಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭೂಪತಿ, ಈ ಸುಂದರವಾದ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಸೃಷ್ಟಿ ಬಾಲಕರು ಎನ್ನ ಕಟ್ಟಾಳಿಯ ತಪ್ಪದ ತಕ್ಕನೆಯನ್ನ ಪಟ್ಟಣಕ್ಕೆ ಬಂದ ತಪ್ಪ ಭೂಪತಿ, ಎನ್ನು ಲಕ್ಷಿಸಿರುವ ಭೂಪಾಲಕರು ಗಕ್ಕಲು ಮುರಿದುಕ್ಕುವ ಕಾರಣ ಬರೋಣವಾದ ಕಂಡು ಭಾರತ ಶ್ರೀರಾಮನ ಜಗದ ಕೊಳ್ಳುವತಿ ಪಿಡಾರಮರ ಜಾಗೃತಿ. ದುಡ್ಡಿರನಿಂದ ಈರಮ್ಮನವರು ಕೌಂಡಿಕನ ಪಾತ್ರಕ್ಕೆ ಒಂದು ಬೆಂಗಳೂರವನ್ನು ಆಯ್ಕೆ ಮಾಡಿರುತ್ತಾರೆ. ಜಯಸಿರವನ್ನ ಕೌಂಡಿಕನ ಪಾತ್ರಕ್ಕೆ ಆಯ್ಕೆ ಮಾಡಿರುತ್ತಾರೆ. ಇದೇ ಗ್ರಾಮದಲ್ಲಿರುವ ಕೌಂಡಿಕನ ಅತ್ತೆಯಾಗಿರ್ತಕ್ಕಂಥವರು ಈ ಒಂದು ಬೆಳ್ಳಿ ಕಡಗವನ್ನ ಆಯ್ಕೆ ಮಾಡಿರುತ್ತಾರೆ. ಮುಸುಗಟ್ಟೆ ಪಂಪನಗೌಡವರು ಕೌಂಡಿಕನ ಪಾತ್ರಕ್ಕೆ ಒಂದು ಮಲಿಗುಣ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ಆಮೇಲೆ ಹನುಮಂತಮ್ಮಯ್ಯವರು ಈ ಅನ್ನವನ್ನ ಪುಷ್ಪಮಾಲೆಯನ್ನ ಕೌಂಡಿಕನ ಪಾತ್ರ ಸೇರ್ಗಡೆ ದೊಡ್ಡ ಸಿದ್ದಮ್ಮನವರು ಕೌಂಡಿಕನ ಪಾತ್ರಕ್ಕೆ ಒಂದು ಬೆಂಗಳೂರು ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ಮಾಧವ ಗೋಪಾಲ ಹರಿವಿನ ಲೀಲಾ ಮಾಧವ ಗೋಪಾಲ ಹರಿವಿನ ಲೀಲಾ ಶರಣು ಜನ ಪರಿಪಾಲ ದೇವಾ ಶರಣು ಜನ ಪರಿಪಾಲ ದೇವಾ ಮಾಧವ ಗೋಪಾಲ ಹರಿವಿನ ಲೀಲಾ ಗೋವರ್ಧನಗಿರಿ ದಾರಿ ಮುರಾರಿ ದೇವದೇವನೇ ಗೋಪೋಪಕಾರಿ ಗೋವರ್ಧನಗಿರಿ ದಾರಿ ಮುರಾರಿ ದೇವದೇವನೇ ಗೋಪೋಪಕಾರಿ ನಂಬಿದನಯ್ಯ ಗೌರಿ ಮುರಾರಿ ಹರೇ ನಂಬಿದನಯ್ಯ ಗೌರಿ ಮುರಾರಿ ನಾನಾ ಅವತಾರಿ ಹರಿನಾರಾಯಣ 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 ನಾರಾಯಣ 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 ಎಲ್ಲ ಸಾರಥಿ ಸ್ವಾಮಿ, ಕೌಣಿಕ ಮಾರದಲ್ಲಿ ಧಾವಲ್ಲಿರುವನ್ನು ತೋರಿಸಪ್ಪ ಸಾರಥಿ ಇಲ್ಲೇ ಇರುವ ಸ್ವಾಮಿ ಸಜ್ಜನ ಪ್ರೇಮಿ. ನಮೋ ನಮೋ ಬ್ರಹ್ಮನಂದನ ಮಾಡುವ ನಿನ್ನ ಪಾದಪದ್ಮಗಳಿಗೆ ಬಂದರು. ಕೌಣಿಕ ಮಾರದನೆ ನಿನಗೆ ಶುಭವಾಗಲಿ ಮೇಲೆ ಕೇಳು. ಆಹೋ ಪರಮೇಶ್ವರ ಪುತ್ರನಾದ ನಾರದರೆ ಕೌಣಿಕ ಮಾರದರೆ ನೀವು 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿರುವಿರಿ. ದಾವ ದಾವ ಲೋಕಗಳಲ್ಲಿ ಏನು ವರ್ತಮಾನ ಜರುಗಿರುವುದಾದ ನಿಮಗೆ ಇಷ್ಟೆಲ್ಲ ಬಿನ್ನವ. ತಾನೇಂದ್ರ ಆಹೋ ಬ್ರಹ್ಮನಂದನ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ.
ರಾಜೇಂದ್ರ ಸದ್ಗುಣ ಸಾಂದ್ರ ಆಹೋ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿರಿ ಸ್ವಾಮಿ. ಕೈಲಾಸ ವೈಕುಂಠ ಸತ್ಯಲೋಕಗಳಲ್ಲಿ ದರ್ಶನ ಮಾಡಿಕೊಂಡು ಅಷ್ಟದಿಕ್ಪಾಲಕರನ್ನು ಪುರಂಗಳನ್ನು ಕೇಳಿ ಅವರ ಕ್ಷೇಮ ಲಾಭ ಕೇಳಿ ಸಂತೋಷ ಪಟ್ಟು ಮೆಲ್ಲನೆ ಅಲ್ಲಿಂದ ಇಲ್ಲಿಗೆ ಬಂದೆನು. ಹೌದೇ ಸ್ವಾಮಿ. ಅಂಗ ವಂಗ ಕಾಳಿಂಗ ಕಾಶ್ಮೀರ ನೇಪಾಳ ಮಗಧ ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ಮೆಲ್ಲನೆ ನಮ್ಮ ಗುಂಡಿನೂರಿಗೆ ಬಂದೆನ. ಹೌದೇ ಸ್ವಾಮಿ. ಹೋಗೋಣಿಕ ಮಾರದನೆ. ಆಹೋ ಮುನಿವರ್ಯ. ನಿನ್ನಂತ ಪರಾಕ್ರಮನು, ನಿನ್ನಂತ ದಯಸುರನು, ನಿನ್ನಂತ ಸೌಭಾಗ್ಯವಂತನು 56 ದೇಶಗಳಲ್ಲಿ ನಿನಗೆ ಸರಿಸಮನರು ಯಾರೂ ಇಲ್ಲ. ನಿನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕವನ್ನು ತುಂಬಿ ಬೆಳಗುತ್ತಾನೆ. ಹೌದೇ ಸ್ವಾಮಿ. ಪರಂತು ಏನು ಮಾಡಲಿ ದೊರೆ, ಅದು ಏನು ಸ್ವಾಮಿ ನಾರದ್ರೆ? ಇನ್ನ ಸ್ವಲ್ಪ ದಿನಗಳಲ್ಲಿ ನಿನಗೊಂದು ಕುಂದು ಬರುವುದು. ಹೌದೇ ಸ್ವಾಮಿ. ಅದನ್ನು ತಿಳಿಸು ಎನ್ನ ಮನಸ್ಸು ನಂದು ಆತುರದಿಂದ ನಿನ್ನಲ್ಲಿಗೆ ಬಂದೆನ. ಹೌದೇ ಸ್ವಾಮಿ. ಅಹೋ ರಾಜೇಂದ್ರ, ಆಹೋ ಬ್ರಹ್ಮನಂದನ. ಇದು ಹಾಗಿರಲಿ. ಕಮಲಾವತಿಯ ಪುರದಲ್ಲಿ ಕಮಲರಾಜನ ವೈಭವವು ಇಷ್ಟೇ ಎಂದು ಹೇಳಲಿಕ್ಕೆ ನನ್ನಿಂದ ಆಗೋದು. ಅದು ಏನಕ್ಕೆ ಸ್ವಾಮಿ ನಾರದ್ರೆ? ಆ ಪಟ್ಟಣದ ವೈಭವಕ್ಕೆ ನಿನ್ನ ಪಟ್ಟಣ ಸರಿಯಾಗಲಾರದು. ಎಂಥ ಮಾತನ್ನಾಡಿದ್ರಿ ಸ್ವಾಮಿ ನಾರದ್ರೆ? ಈ ವರ್ತಮಾನವ ಕೇಳಿರುವೆಯೋ ಇಲ್ಲವೋ ಎಂದು ತಿಳಿಸಲಕ್ಕೆ ಬಂದಿನ ರಾಕ್ಷಸೇಂದ್ರ ಸದ್ಗುಣ ಸಾಂದ್ರ. ಆಹೋ ಮುನಿಕುಲ ತಿಲಕರಾದ ನಾರದ್ರೆ. ಓ ಕೊಂಡಿಕ ಮಹಾರಾಜನೇ, ನನ್ನಿಂದೊಮ್ಮೆ ಎಂಥ ಆಶ್ಚರ್ಯದ ಮಾತನ್ನಾಡಿದ್ರಿ? ಇದ್ದ ನುಡಿಯನ್ನು ಮಾತನಾಡಿ ಆ ಕಮಲಾವತಿ ಪಟ್ಟಣದ ವೈಭವಕ್ಕೆ ಎನ್ನ ಪಟ್ಟಣವು ಸರಿ ಹೋಗದಂತೆ ಆಡಿದಿರಲ್ಲ. ಆದರೆ ಎನ್ನ ಪಟ್ಟಣದ ಶೃಂಗಾರಕ್ಕೆ ಏನಾದರೂ ಕಡಿಮೆ ಆಗಿರುವುದೇ? ಸ್ವಾಮಿ ನಾರದ್ರೆ, ದಾಯವೇಂದ್ರ, ನಾನೇನು ಸಾಮಾನ್ಯವರಾದ್ದರಿಂದ ತಿಳಿಯಬೇಡಿರಿ. ಈ ಕ್ಷಣದ ಕಮಲಾವತಿ ಪಟ್ಟಣಂ ಕೀರ್ತಿಯನ್ನಷ್ಟದ ಸರ್ವತಾಯನಿಗಿರಲಿಕ್ಕಾಗಿ ಎಂತ ಮಾತನ್ನಾಡಿದ್ರೆ ಸ್ವಾಮಿ ನಾರದ್ರೆ? ನುಡಿಯನ್ನು ಹೇಳಿದ್ದೇನೆ ರಾಜ. ಆದರೆ ಸಮೀಪದಲ್ಲಿ ಎಲ್ಲವೊಂದು ಕುಂತು ಬರುವುದೆಂದು ಹೇಳಿದಿರಲ್ಲ, ಅದು ಮಾತ್ರ ಎನ್ನ ಮನಸ್ಸಿಗೆ ತೋರದಾಯ್ತು ಮುನಿವರ್ಯ. ಬಿಡಿಸಿ ಎನ್ನ ಮನಸ್ಸಲ್ಲಿ. ಚಂಡ ಪ್ರಚಂಡನಾದ ಕೊಳ್ಳಿಕ ಮಹಾರಾಜನೇ, ಆಹೋ ಬ್ರಹ್ಮಾನಂದನ. ನಿನಗೊಂದು ರಾಸ ಸುದ್ದಿ ಹೇಳ್ತೀನಿ, ಕಿವಿ ಕೊಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಅದು ಏನೆಂದರೆ, ಅದೇನು ಸ್ವಾಮಿ ನಾರದ್ರೆ? ಮೊದಲು ಲಗ್ನ ಮಾಡಿಕೊಡ್ತೇನೆಂದು ಹೇಳಿ ಹೆಸರಿಟ್ಟ ಕನ್ಯರತ್ನವನ್ನು ಆ ಶ್ರೀಕೃಷ್ಣನ ಸರ್ವ ಬಾಂಧವರನ್ನು ಕೂಡಿಕೊಂಡು ಮನ್ಮಥನಿಗೆ ಕೊಡ್ತೇನೆಂದು ಹೇಳಿ ನಿಮ್ಮ ಮಾವನಾದ ಕಮಲರಾಜರು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿರುವ ದ್ರವ್ಯವನ್ನೆಲ್ಲ ಖರ್ಚು ಮಾಡಿ ತನ್ನ ಪಟ್ಟಣವೆಲ್ಲ ಸಿಂಗರಿಸಿ ಅತಿ ವೈಭವದಿಂದ ಲಗ್ನ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಹೌದೇ ಸ್ವಾಮಿ. ಅಹೋ ರಾಜೇಂದ್ರ, ಆಹೋ ಮುನಿವರ್ಯ. ನಿನಗೆ ರತಿಯನ್ನು ಕೊಡೋದು ಬಿಟ್ಟು ಆ ನೋಡಿ ನೋಡಿ ಆ ದನ ಕಾಯುವ ಬಣ್ಣನ ಕೂಡ ಬಿಗತನ ಮಾಡೋದೆ. ಹೌದೇ ಸ್ವಾಮಿ. ಅಹೋ ರಾಜೇಂದ್ರ, ಆಹೋ ಬ್ರಹ್ಮಾನಂದನ. ನಾನು ಮಾತ್ರ ಸುಳ್ಳು ಹೇಳುವುದಿಲ್ಲ. ಇವಾಗ ಶ್ರೀಕೃಷ್ಣನ ಸರ್ವ ಬಾಂಧವರನ್ನು ಕೂಡಿಕೊಂಡು ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಆ ಕಮಲವತಿಗೆ ಹೊರಟಿರೋಣ. ಹೌದೇ ಸ್ವಾಮಿ. ನಾನು ನೋಡ್ತಾ ಬಂದೆ. ಅಬ್ಬಬ್ಬಬ್ಬಬ್ಬಬ್ಬ, ಆ ಸಂಭ್ರಮವನ್ನು ಹೇಳಲಿಕ್ಕೆ ನನ್ನಿಂದ ಆಗದ. ಅದು ಏನಕ್ಕೆ ಸ್ವಾಮಿ ನಾರದ್ರೆ? ಕೊಳ್ಳಿಕ ಮಾರುತ್ತೇನೆ. ಆಹೋ ಬ್ರಹ್ಮಾನಂದನ. ಈಗಲೇ ಆ ಕಮಲವತಿಗೆ ಹೋದರೆ ಆ ರತಿ ಎಂಬ ಕನ್ಯರತ್ನವನ್ನು ತರೆಯುತ್ತಾರೆ. ಇಲ್ಲವಾದರೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುವುದಿಲ್ಲ. ಹೌದೇ ಸ್ವಾಮಿ. ಅಹೋದರಿಯೇ, ಆಹೋ ಮುನಿವರ್ಯ. ಆ ಬಾಲ್ಯದ ಸೌಂದರ್ಯವನ್ನು ಹೇಳಲಿಕ್ಕೆ ನನ್ನಿಂದ ಆಗದ. ಅಷ್ಟು ಸುಂದರವಾಗಿ ಇರುವಳೇ ಸ್ವಾಮಿ. ನನಗೆ ಕೇಳುವೆನ. ಅದೇನು ಚೆನ್ನಾಗಿ ಹೇಳಿ. ಚಂದ್ರನಂತೆ ಹೊಳೆಯುವ ಮುಖವು, ಬಂಡೆ ಹಣ್ಣಿನಂತಿರುವ ತುಟೆಗಳು, ನಿಂಬೆ ಹಣ್ಣಿನಂತಿರುವ ಪುಚ್ಚಗಳು, ಬಾಳ ದಿಂಡಿನಂತಿರುವ ತೊಡೆಗಳು, ಈ ಪ್ರಕಾರದ ಸೌಂದರ್ಯನ ಪಡೆದ ರತಿಯು ಆ ಪುಂಡನಾದ ಮನ್ಮಥನು ಮಾಡಿಕೊಂಡು ಹೋದ ಮೇಲೆ ನೀನಿದ್ದು ಸಾರ್ಥಕವೇನು?
ರಾಜೇಂದ್ರ ರತಿಯನ್ನು ಕೊಡಲಿಕ್ಕೆ ನಿನ್ನ ಕೈಯಲ್ಲ ಯುದ್ಧ ಮಾತಂದೇನು ಆ ಕಮಲರಾಜನು ನಿನ್ನನ್ನು ಕಥಕ್ಕಿಂತ ಕಡೆ ಮಾಡಿದಂತೆ ತೋರ್ತದೆ. ಹೌದೇ ಸ್ವಾಮಿ? ಓ ರಾಜೇಂದ್ರ ನಿನ್ನನ್ನು ಲಗ್ನಕ್ಕೆ ಬಾರಿಎಂದು ಒಂದು ದೊಡ್ಡ ಗಾತ್ರವನ್ನು ಬರೆಯಲಿಲ್ಲ ಸ್ವಾಮಿ. ನಾರದರೆ ನೀನು ಎಷ್ಟು ತಾತ್ಸರ್ಯವಾದಿಯಲ್ಲ. ನಿನ್ನ ಭೀಕರ ಇವಾಗ ಎತ್ತಗಡಿಗಿತ್ತು ರಾಕ್ಷೇಂದ್ರ ಸದ್ಗುಣ ಸಾಮ ಸ್ವಾಮಿ. ನಾರದರೆ ದಾನವೇಂದ್ರ ಈಗ ನಾನು ಹೇಗೆ ಮಾಡಲಿ? ಕಮಲಾವತಿ ಪಟ್ಟಣವನ್ನು ಕಿತ್ತಿದಾಳ ತುಳಿಯ ಪಿಚಲಂಗಳಪ್ಪದೆ ಕೆಡೆದು ಪಾರ್ವತಿ ಎಂಬ ಬಂಡ ಮುಂದೆ ಎಂಬಂದೆಯನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಬಾಪು ಬಾಪುರ ಸಿಟ್ಟಿ ಬಾಲಕರ ಬಟ್ಟೆಯಲ್ಲಿ ಹುಟ್ಟಿ ಧರಣಿಯ ಮೇಲಿದ್ದ ಸಾಕ್ತದ ಬೆಂಗುರಿ ಪಾರ್ವತಿ ಕರಗಳನ್ನು ಕೋಪ ಈ ಕೆಲವೊಬ್ಬರಿಗೆ ಬಿಡುವ ಕಮಲವತಿ ಬಾ. ಅಹೋದರೇ ನಿನ್ನ ಪರಾಕ್ರಮಕ್ಕೆ ಹರಿಯರ ಬ್ರಹ್ಮಾದಿಗಳು ಚಾಟಿ ಇಲ್ಲ. ಎಪ್ಪೋಚಿದ ಬಡ ಕಮಲದ ಪಾಡೇನು? ಹೌದೇ ಸ್ವಾಮಿ. ಅತಿ ದೂರದಿಂದ ಶ್ರೀ ಅಮರೇಶ್ವರನ ಧ್ಯಾನ ಮಾಡುತ್ತಾ ಹೋಗಿ ಆ ಕಮಲನ್ನು ಸಂಹರಿಸಿ ಆ ರತಿಯನ್ನು ತಂದು ನಿನ್ನ ಪಟ್ಟದ ರಾಣಿಯನ್ನು ಮಾಡಿಕೊಂಡರೆ ನಿನ್ನ ಪುಣ್ಯಕ್ಕೆ ಸ್ವರ್ಗ ಮಟ್ಟ ಪಾತಾಳ ಲೋಕಗಳಲ್ಲಿ ಇಡಲ್ಲ. ಹೌದೇ ಸ್ವಾಮಿ? ಹೋದರೆ ಜಾಗೃತಿಯಿಂದ ಹೋಗೋ ನಿನಗೆ ಚೆನ್ನಾಗಿ ಲಗ್ನ ಆಗ್ಬೋದು. ನಿನ್ನನ್ನು ದೇವಿ ವಶಕ್ಕೆ ಕೊಡ್ತಾರೆ. ಅತಿ ತೀವ್ರದಿಂದ ತಿರುವಂತನಾಗೋ ನಿನ್ನ ಕಾರ್ಯವು ಕೈಗೂಡುವುದು. ನಾವಿನ್ನ ಹೋಗಿ ಬರ್ತೇವೆ. ಅಪ್ಪಣೆ ಕೊಡು ರಾಕ್ಷೇಂದ್ರ. ಸದ್ಗುಣ ಸಾಂದ್ರ ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಸಜ್ಜನ ಪ್ರೇಮ ನಾರದ ಮಹಾಋಷಿಗಳ ಅಪ್ಪಣೆಯಿಂದ ಕಮಲಾವತಿ ನಗರಕ್ಕೆ ಸೌಂದರ್ಯವು ತಳಾತರತಿ ಎಂಬ ರತ್ನವೊಂದೊಂದು ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳಿದೆ. ಆತ ಕಾರಣ ಜಾಗೃತಿಯಿಂದ ಮಂದಿರಕ್ಕೆ ಭಗವನ ಸಂದನಕ್ಕೆ 9 ದುರಾಯಂಗಳ ಬಂದಿತು. ಭದ್ರತಂದು ಎನ್ನ ಸಮ್ಮುಖದಲ್ಲಿ ನಿಲ್ಲಿಸು. ಮಾಡದ ಕಮಲಾವತಿ ನಗರಕ್ಕೆ ಬಿಡಿ ಬಿಡಿ ಎನ್ನಗರ ದಾಸನಾಟದ ಮಾಡಿದ ಆವಂಡ ಕಮಲನಾಥ ಪ್ರತಿದೇವಿ ಹೇ ಕೃಷ್ಣ ಮುಕುಂದ ಮುರಾರಿ ಮನ್ಮಥರತಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಕರುಣಾಯಿ ಹರಿ
ಹಿಂಗೆ ಹೋಗ ಮುಂದಕ್ಕ ಇದಷ್ಟ ಕಂಟಿಟ್ಟಿ ಭೂಪತಿ ಇಲ್ಲೇ ಬಂದು ಆಗ್ತದೆ ಹಾ ರಾಧಾರದೆ ಭೂಪತಿ ರಾಧಾರ್ತಿಕೋ ಇಲ್ಲಿ ನೋಡ ನೋಡಿದ ದೇವ ತಳ ಮಾನವ ಗಂಗದು ಈ ಕಮಲಾವತಿ ನಗರ ನೋಡ್ತೀಯಾ ನೋಡಿದ ದೇವ ರಾಧಾರ್ತಿಕೋ ಅರ್ಥ ನೋಡ ನೋಡಿದ ದೇವ ಹಸಿರುವ ಈ ವನಾಂತರಗಳು ಗಿಡ ಬಳ್ಳಿಗಳ ಅಲೆ ತಳಮರಿ ಮೀನುಗಳಿಂದ ಕಂಗೊಳಿಸುವ ಸರೋವರಗಳು ಎಷ್ಟು ಮನವರ ಕಾಣಿಸುತ್ತಿಲ್ಲ ಹೌದು ದೇವ ಭೂಪತಿ ಹೋಳಿಗೆ ನಮ್ಮ ಮಾವನಾದ ಕಮಲರಾಜನ ತನ್ನ ಮಗಳಾದ ದೇವತೆ ನಿರ್ಮಿಸಿಕೊಟ್ಟಂತೆ ಕಾಣುತ್ತದೆ ಹಾ ಭೂಪತಿ ಈ ಭೂಪತಿ ಈ ವನದಲ್ಲಿ ಸ್ವಲ್ಪ